ವೆಲ್ಕಮ್ ಟು ಚಾನಲ್ ಸರ್. ಸರ್ ವೆಲ್ಕಮ್ ಸರ್. ಸರ್ ಹೇಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸರ್ ಸರ್? ತುಂಬಾ ಚೆನ್ನಾಗಿತ್ತು ಬರ ಸರ್. ಎಲ್ಲಾ ಜನ ತುಂಬಾ ಮುಗಿಬಿದ್ದಿ ತಗೊಂಡೋದ್ರು ವೆಹಿಕಲ್ಸ್. ಈಗ ನೀವು ನೋಡ್ತಾ ಇರ್ಬೋದು, ನೀವು ಮಾಡಿರೋ ವಿಡಿಯೋಸ್ ಯಾವ್ದು ಸ್ಟಾಕ್ ಇಲ್ಲ, ಎಲ್ಲ ಹೊಸ ಸ್ಟಾಕ್ ಬಂದಿದೆ. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. So ಅದಕ್ಕೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು. 12 ಮಾಡಲ್ ಶಿಫ್ಟ್ ಏನ್ ರೇಟ್ ತಗೊಂತಾರೋ ಆ ಪ್ರೈಸ್ ಅಲ್ಲಿ ಸ್ಕಾರ್ಪಿಯೋ Scorpio. 4,60,000 ಕೊಡ್ತೀನಿ ಸರ್. ಬರೀ 4,60,000. 4,60,000 8 ಜನ ಜುಮ್ ಅಂತ ಓಡಾಡೋ ಅಂತ ಗುಳಿ ಕೊಡ್ತಾ ಇದೀವಿ. ಎಲ್ಲೇ ಪ್ರೈಸ್ ಲಿಸ್ಟ್ ಚೆಕ್ ಮಾಡಿದ್ರು 2015 ಮಾಡಲ್ ಇವತ್ತು ಮಾರ್ಕೆಟ್ ಅಲ್ಲಿ 6 ಲಕ್ಷ 6 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬನ್ನಿ ಸರ್, ಬರೀ 5,45,000 ಸರ್. ನಿಮ್ ಚಾನಲ್ ಇಂದ ಬರ್ಲಿ ಸರ್, ಇನ್ನೂ ಸ್ಲೈಟ್ ನೆಗೋಸಿಯೇಷನ್ ಮಾಡಿ ಬರೀ 5,30,000 ಕೊಡ್ತೀವಿ. ಬರೀ 9,80,000 ಪ್ರೊಫೈಲ್ ಚೆನ್ನಾಗಿದೆ ಸರ್. 9.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 30,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಸರ್ ಆಲ್ಟೋಗಿನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್ ನಾನು. 2007 ಆಲ್ಟೋ 1,60,000 ಇದೆ ಸರ್. ಹೌದು, ಬರೀ 1,45,000 ಕುಂಟೋ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್, ಹೆಡ್ಲೈಟ್ಸ್ ಎಲ್ಲ ಬರುವಂತ ಗಾಡಿ. ಬರೀ 1,45,000 ಸರ್. ಇದು 5,65,000 ಹೇಳ್ತಾ ಇದೀವಿ ಸರ್. ಓಕೆ. ಸೊ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೇವೆ ಸರ್. RXZ ಫುಲ್ಲಿ ಟಾಪ್ ಅಂಡ್ ಗಾಡಿ. ಲೋನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅವ್ರದ್ದು 5 ಲಕ್ಷ ಲೋನ್ ಮಾಡಿ 5,45,000 ಮಾಡ್ಕೊಡ್ತೀವಿ ಸರ್. 5,45,000 5,45,000 ಸರ್. ಶಿಫ್ಟ್ ರೇಟ್ ಅಲ್ಲಿ ಎರ್ಟಿಗಾ ಕೊಡ್ತಾ ಇದ್ದೀವಿ ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ ಒಳ್ಳೆ ನಾವು ಒಂದು ಎರ್ಟಿಗಾ ಇಲ್ಲ ಅಂದ್ರೆ ಒಂದು ಡಸ್ಟರ್ ರೇಟ್ ನಲ್ಲಿ ಬರೀ 6.25 ಲಕ್ಷಕ್ಕೆ ಇನೋವಾ ಕೊಡ್ತಾ ಇದ್ದೀವಿ ಸರ್. ಬರೀ 6.25 ಲಕ್ಷಕ್ಕೆ 6.25 ಲಕ್ಷಕ್ಕೆ ನ್ಯೂ ಶೇಪ್ 2009 ಮಾಡಲ್ ಇನೋವಾ ಕೊಡ್ತಾ ಇದ್ದೇವೆ ಸರ್. ಇದು ಪ್ರೈಸ್ ವೈಸ್ ಸರ್. ಶಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ ಕೊಡ್ತಾ ಇದ್ದೀನಿ ಸರ್. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ ಕೊಡ್ತಾ ಇದ್ದೀನಿ ಸರ್. 4,60,000 ಸರ್. ಇವತ್ತು 12 ಮಾಡಲ್ 13 ಮಾಡಲ್ ಶಿಫ್ಟ್ ರೇಟ್ ಅಲ್ಲಿ ಇನೋವಾ ಸರ್. 8 ಜನ ಓಡುವಂತ ಲಕ್ಸರಿ ಇನೋವಾ ಕೊಡ್ತಾ ಇದ್ದೀನಿ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡೋ ಅಂತ ವೆಹಿಕಲ್ ಇದು ಸರ್. ಎಲ್ಲಾ ಕಡೆ 3.5 ಲಕ್ಷ ಇದೆ ಸರ್ ಪ್ರೈಸ್ ಸರ್. ನಮ್ಮಲ್ಲಿ ಬರೀ 2,95,000 ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,45,000 ಸರ್. ಬರೀ ಆಲ್ಟೋ ಸ್ಯಾಂಟ್ರೋ ರೇಟ್ಗೆ ಡೀಸೆಲ್ ವೆಹಿಕಲ್ 22-23 ಮೈಲೇಜ್ ಬರುವಂತ ಗಾಡಿ ಕೊಡ್ತಾರೆ. ಅದು ಕೂಡ 14 ಮಾಡಲು ಗಾಡಿ ಕೊಡ್ತಾರೆ. ಈ ವೆಹಿಕಲ್ ಬರೀ 1,60,000 ಕೊಡ್ತಾರೆ. ಬರೀ 1,60,000. ಹೌದು ಸರ್. ಕಲಿಯೋರಿಗೆ ಕಲ್ತಿರೋರಿಗೆ ಎಲ್ಲರಿಗೂ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಸರ್. I20 2 ಇಯರ್ ಬ್ಯಾಗ್ ಬರ್ತದೆ ನಿಮ್ಗೆ. ಎಸಿ, ಪವರ್ ಟಾಪ್ ಎಂಡ್ ಸರ್. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ. ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ. ಪ್ರತಿಯೊಂದು ಬರುವಂತ ಗಾಡಿ. ಟೈರ್ ಕೂಡ ಚೆನ್ನಾಗಿದೆ. ಒಳ್ಳೆ ಪ್ಯೂರ್ ಲೆದರ್ ಇಂಟೀರಿಯರ್ಸ್ ಇದೆ. ನಂಬರ್ ಇದೆ ಗಾಡಿಯಲ್ಲಿ. ನಂಬರ್ ಇದೆ. ಬರೇ 3,25,000 ಮಾಡ್ಕೊಡ್ತೀವಿ. ಡಾಕ್ಟರ್ ಓಡಿಸಿರುವಂತ ವರ್ಣ, ಅದು ಕೂಡ ಸಿಂಗಲ್ ಓನರ್. ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಲೋ ಬಡ್ಜೆಟ್ ಅಲ್ಲಿ ಸಿಗದೇ ಇಲ್ಲ ಸರ್. ಏನ್ ಹೇಳಿ ಸರ್ ಪ್ರೈಸ್? ಸರ್ ಬರೀ 4,75,000 ಹೇಳೋದು ಸರ್. 65,000 ಮಾಡ್ಕೊಡ್ತಾರೆ ಸರ್. ಪ್ರೈಸ್ ಅಂದ್ರೆ ಒಳ್ಳೆ ಪ್ರೈಸ್ ಸರ್. 4,25,000 ಕೊಡ್ತೀವಿ ಸರ್. 4,25,000 ಲೋನೇ ಮಾಡ್ಕೊಡ್ತೇವೆ ಸರ್. 4,25,000 ಲೋನ್ ಮಾಡ್ಕೊಡ್ತೀವಿ ಸರ್. ಖಂಡಿತವಾಗಿ ಮಾಡ್ಕೊಡ್ತೀವಿ. ಪಿನ್ ಟು ಪಿನ್ ಲೋನ್ ಆಗುವಂತ ವೆಹಿಕಲ್. ಹೌದು ಸರ್. 0 ಡೌನ್ ಪೇಮೆಂಟ್ ಸಿಗುವಂತ ಗಾಡಿ ಸರ್. 13 ಮಾಡಲು ಎಲ್ಲೇ ಹೋಗಿ ಯಾವುದೇ ಶೋರೂಮ್ ಅಲ್ಲಿ ಚೆಕ್ ಮಾಡೋದು 6 ಲಕ್ಷದ ಮೇಲೆ ಇದೆ ಸರ್ ವೆಹಿಕಲ್. ನಮ್ ಶೋರೂಮ್ ಬನ್ನಿ ಸರ್. ಬರೀ 5.5 ಲಕ್ಷ ತಗೊಂಡಿದ್ದೀವಿ ಸರ್. 2015 ಮಾಡಲ್ ಸರ್. ಇನೋವಾ ಅಂದ್ರೆ ಇನೋವಾ ಮೇಳನೇ ಇದೆ ಸರ್ ನಮ್ಮ ಆಫೀಸ್ ಅಲ್ಲಿ. ನೀವು ನೋಡ್ಬೋದು. 8 ಅಂದ್ರೆ 8, 9 ಅಂದ್ರೆ 9, 13 ಅಂದ್ರೆ 13, 15 ಅಂದ್ರೆ 15. ನಿಮ್ಗೆ ಯಾವ ಕಲರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಎಲ್ಲ ವಿಡಿಯೋ ಮಾಡಿದ್ವಿ. ಸೊ ಲೋ ಬಡ್ಜೆಟ್ ಅಲ್ಲಿ ಏನಾರು ಒಳ್ಳೆ ಕಾರ್ಸ್ ಏನಾರು ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಸೊ ಈ ಶೋರೂಮ್ ಕಡೆಯಿಂದ ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ನಿಮ್ಗೆ 99% ನಿಮ್ಗೆ ಸೆಕೆಂಡ್ ಓನರ್ ಕಾರೇ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಥರ್ಡ್ ಓನರ್ ಕಾರ್ ಸಿಗೋದೇ ಇಲ್ಲ ನಿಮ್ಗೆ, ಎಲ್ಲ ರೇರ್ ಆಗಿ. ಅಂಡ್ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ವೆಲ್ಕಮ್ ಸರ್. ಸರ್ ಹೇಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ? ತುಂಬಾ ಚೆನ್ನಾಗಿತ್ತು ಬರ ಸರ್. ಎಲ್ಲಾ ಜನ ತುಂಬಾ ಮುಗಿಬಿದ್ದಿ ತಗೊಂಡೋದ್ರು ವೆಹಿಕಲ್ಸ್. ಈಗ ನೀವು ನೋಡ್ತಾ ಇರ್ಬೋದು, ನೀವು ಮಾಡಿರೋ ವಿಡಿಯೋಸ್ ಯಾವ್ದು ಸ್ಟಾಕ್ ಇಲ್ಲ, ಎಲ್ಲ ಹೊಸ ಸ್ಟಾಕ್ ಬಂದಿದೆ. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಸೊ ಅದಕ್ಕೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ವಿಡಿಯೋ ಕಂಪ್ಲೀಟ್ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಸ್ಕಿಪ್ ಮಾಡಿ ನೋಡಿದ್ರೆ ನಾವೇನು ಮಾಡಕ್ಕಾಗಲ್ಲ. ಕೆಲವೊಂದೆಲ್ಲ ವಿಡಿಯೋದಲ್ಲೇ ಹೇಳ್ತೀವಿ. ಅಂಡ್ ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಅಲ್ಲೇ ಗೊತ್ತಾಗುತ್ತೆ. ಅಂಡ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಇವತ್ತು ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? 45 ಅಬೋ ಇದೆ. 45 ಅಬೋ. ಅಂಡ್ ಸಾಕಷ್ಟು ಜನ ಎಲ್ಲ ಸರ್ ಇವಾಗ ಮಿಡ್ ರೇಂಜ್ ಅಲ್ಲೇ ಕಾರ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ 3 lakhs ಒಳಗಡೆನೆ ಹುಡುಕ್ತಾ ಇರ್ತಾರೆ, 4 lakhs ಒಳಗಡೆನೆ ಹುಡುಕ್ತಾ ಇರ್ತಾರೆ. 3 lakhs ಒಳಗಡೆ ಎಷ್ಟು ಕಾರ್ಸ್ ಇದೆ ಸರ್? 3 lakhs ಒಳಗಡೆ ಅಂದ್ರೆ ಒಂದು 10 ಕಾರ್ ಇದೆ. 10 ಕಾರ್ ಇದೆ. ಅಂಡ್ ಡೀಸೆಲ್ ಕಾರ್ ಎಷ್ಟಿದೆ ಸರ್ ಇವತ್ತು ಲೋ ಬಡ್ಜೆಟ್ ಅಲ್ಲಿ? ಲೋ ಬಜೆಟ್ ಅಲ್ಲಿ ಅಂದ್ರೆ ಒಂದು 5 ರಿಂದ 6 ಗಾಡಿ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಇದೆ. ಯಾಕಂದ್ರೆ ಡೀಸೆಲ್ ಸ್ವಲ್ಪ ಮೈಲೇಜ್ ಬರೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹಂಗೂ ನೋಡ್ತಿರ್ತಾರೆ, ರೆಗ್ಯುಲರ್ ಆಗಿ ಓಡಿಸೋರು. ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್ ಡೀಸೆಲ್? ಸರ್ ನಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಡೀಸೆಲ್ ಪ್ರೈಸ್ ಅಂದ್ರೆ ಒಂದು 2.5 ಸ್ಟಾರ್ಟ್ ಆಗುತ್ತೆ. ಓಕೆ. ಅಂಡ್ ಮಾಡಲ್ ಆಲ್ಮೋಸ್ಟ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? 14 ಮಾಡಲ್. ಈಗ ನೋಡಿ, ಈಗೋ ಇದೆ ಫೋರ್ಡ್ ಫಿಗೋ. ಓಕೆ. ಫೋರ್ಡ್ ಫಿಗೋ ನಿಮ್ಗೆ 2014 ಮಾಡಲು ಬರೀ 245 ಇದೆ. ಬರೀ 2,45,000. ಅದು ಕೂಡ 14 ಮಾಡಲ್ ಡೀಸೆಲ್ ವೆಹಿಕಲ್, ಟೈಟಾನಿಯಂ ಸರ್ ಇದು? ಹೌದು ಸರ್. ಅದೇ ರೀತಿ
ಈ ತರ ವೆಹಿಕಲ್ಸ್ ಇದೆ. ಓಕೆ ಸೊ ನೋಡಿ ಬನ್ನಿ, ಈಗ ನೀವು ವಿಡಿಯೋ ಮಾಡ್ತೀರಲ್ಲ, ಓಕೆ ವಿಡಿಯೋದಲ್ಲೆಲ್ಲ ವೆಹಿಕಲ್ಸ್ ಯಾವ ತರ ಇದೆ ಅಂಡ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಎಬೋ 11-12 ಇಂದ ಸಫಿಸಿಯೆಂಟ್ ಲೋನ್ ಆಗ್ತದೆ, 10 ಲೋನ್ ಆಗ್ತದೆ. ಆಗುತ್ತೆ ಸ್ವಲ್ಪ ಕಂಜೆಸ್ಟೆಡ್ Congested, okay. ಒಳ್ಳೆ ಸಫಿಸಿಯೆಂಟ್ ಲೋನ್ ಬೇಕು ಅಂದ್ರೆ ಎಬೋ 12 ನೋಡಿದ್ರೆ 12 above. ಓಕೆ ಸರ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಖಂಡಿತ ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಈ ಕಾರ್ಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ. ಅದು ಕೂಡ ಡಾಕ್ಟರ್ ಓಡಿಸಿರೋ ಕಾರು ಮಾರುತಿ ಸುಜುಕಿ ಸ್ವಿಫ್ಟ್. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಪೆಟ್ರೋಲ್ ವೇರಿಯಂಟ್ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಸಿಸ್ಟಮ್ ಕೂಡ ಚೆನ್ನಾಗಿರೋದಿದೆ. ವೆಹಿಕಲ್ ಮಾತ್ರ ಅದ್ದೂರಿಯಾಗಿದೆ ಸರ್. ಸೊ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು? ಸರ್ ಇದು ಬರೀ 78,000 ರನ್ ಆಗಿದೆ ಸರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಒಂದು 4,95,000 ಹೇಳ್ತಾ ಇದ್ದೇವೆ. ಓಕೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 4,75,000 ಕೊಡ್ತೀವಿ. 4,75,000 ಫೈನಲ್. ಖಂಡಿತ ಸರ್, ಫೈನಲ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು 4,75,000 ಗೆ ನಿಮ್ಗೆ ಇದು ಸ್ವಿಫ್ಟ್ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು VXI ಸರ್ ಇದು? ಹೌದು ಸರ್, VXI ಸರ್. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು VXI ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್ ಅದು ಕೂಡ ಪೆಟ್ರೋಲ್ ವೆಹಿಕಲ್, ಏನ್ ಜಾಸ್ತಿ ಖರ್ಚೆ ಇರಲ್ಲ ನಿಮ್ಗೆ. ಸರ್ವಿಸ್ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ 100% ಈ ಕಾರ್ಗೆ ಇರೋ ಡಿಮ್ಯಾಂಡ್ ಯಾವ ಕಾರ್ಗೂ ಇರಲ್ಲ. ಅಂಡ್ ನೀವು ನೆಕ್ಸ್ಟ್ ರೀಸೇಲ್ ಮಾಡ್ತೀವಿ ಅಂದ್ರೂ ಒಳ್ಳೆ ಪ್ರೈಸ್ ಕೊಡುತ್ತೆ. ಅಂಡ್ ಕಾರ್ ಎಲ್ಲ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ. ಸೊ ಇವಾಗ ಬಂದ್ಬಿಟ್ಟು ಒಂದು ರೆನಾಲ್ಟ್ ಡಸ್ಟರ್ ಇದೆ, ಅದು ಕೂಡ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ. 110 85 PS ಸರ್ ಇದು? ಸರ್ ಇದು 110 PS, ಇದರಲ್ಲಿ ಅಲಾಯ್ ವೀಲ್, ಬ್ರಾಂಡ್ ನ್ಯೂ ಟೈರ್, RXZ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್ ವೆಹಿಕಲ್. ಓಕೆ. ಫುಲ್ಲಿ ಟಾಪ್ ಎಂಡ್ ಗಾಡಿ? ಫುಲ್ಲಿ ಟಾಪ್ ಎಂಡ್ ಸರ್. ಏನು ಕೂಡ ಆಗ್ತೋ ಆಗಿಲ್ಲ, ಎಲ್ಲ ಕಂಪನಿಯಿಂದನೇ ಬರ್ತಾರೆ. ಮತ್ತೆ ಎರಡನೇದಾಗಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ತುಂಬಾ ಪ್ಯೂರ್ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ ಇದರಲ್ಲಿ. ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ಅಲಾಯ್ ವೀಲ್ಸ್. ಸೊ ನಾವು ಡಸ್ಟರ್ ಬಗ್ಗೆ ಹೇಳೋದೇ ಬೇಕಾ, ಇಲ್ಲ ಆಫ್ ರೋಡ್ ಅಂತ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಏರ್ ಬ್ಯಾಗು, 4 ಕೂಡ ಪವರ್ ವಿಂಡೋ. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ, ಯೂನಿಕ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಕಲರ್ ಇನ್ ಸೆಗ್ಮೆಂಟ್. ಇದು ಬಂದ್ಬಿಟ್ಟು ಗಾಡಿ ಎಲ್ಲ ನಿಮ್ಗೆ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಈ ಡಸ್ಟರ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 5,65,000 ಹೇಳ್ತಾ ಇದೀವಿ ಸರ್. ಓಕೆ. ಸೊ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೇವೆ ಸರ್. RXZ ಫುಲ್ಲಿ ಟಾಪ್ ಎಂಡ್ ಗಾಡಿ. ಲೋನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅವ್ರದ್ದು 5 ಲಕ್ಷವರೆಗೂ ಲೋನೇ ಮಾಡ್ತಾರೆ. ಲೋನೇ 5 ಲಕ್ಷ ಆಗೋಗ್ಬಿಡುತ್ತೆ? ಖಂಡಿತವಾಗ ಹೌದು. ಓಕೆ ಓಕೆ. ಏನ್ ಹೇಳಿ ಸರ್? 5 ಲಕ್ಷ ಸರ್? 5,65,000 ನಾವು ಹೇಳೋದು ಬಜಾರ್ ಅಲ್ಲಿ ರೇಟು. ಸೊ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬರೀ 5.5 ಲಕ್ಷಕ್ಕೆ ಮಾಡ್ಕೊಡ್ತೇವೆ. 5 ಲಕ್ಷದವರೆಗೂ ಲೋನ್ ಕೂಡ ಅವೈಲಬಿಲಿಟಿ ಇದೆ. ಓಕೆ. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಸೆನ್ಸರ್ಸ್, ಏರ್ ಬ್ಯಾಗು, ABS ಅಂಡ್ ಎಲ್ಲ ಬರುತ್ತೆ. ಏನು ಬರೋಗಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಬರುತ್ತೆ. ಏನ್ ಬರ್ಬೋದು ಎಲ್ಲ ಬರೋದು. ಸೊ ನಿಮ್ಗೆ ಡಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೂಪರ್ ಆಗಿರುತ್ತೆ. ಆಮೇಲೆ ಎಕೋಮಾ ಟೈರ್ಸ್ ಇರೋದೆಲ್ಲ ಎಕೋಮಾ ಟೈರ್ಸ್. ಓಕೆ. ಮತ್ತೆ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಬಂದ್ಬಿಟ್ಟು 1.6 SX ವರ್ಣ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು, ಅದು ಕೂಡ ವೈಟ್ ಕಲರ್. ಹೇಳಿ ಸರ್. ಸರ್ ಇದು ಬಂದು 2016 ಮಾಡಲ್ ಸರ್. ಬರೀ 65,000 ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿ ಅಲ್ಲ, ಈ ಬ್ರಾಂಡ್ ನ್ಯೂ ಟೈರ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರ್ ಪ್ರತಿಯೊಂದು ಬರುವಂತ ಗಾಡಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದು ಪೆಟ್ರೋಲ್ ವೆಹಿಕಲ್ ಅದ ಸರ್? ಹೌದು ಸರ್, ಪೆಟ್ರೋಲ್ ವೆಹಿಕಲ್. ಬರೀ 65,000 ಓಡಿರುವಂತ ಗಾಡಿ ಸರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್. ಅಂಡ್ ಕಾರ್ ಬರೀ 65,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸರ್ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಪ್ರೈಸ್ ವೈಸ್ ಅಂತ ಕೊಟ್ರೆ ಸರ್ ನಮ್ಮಲ್ಲೆಲ್ಲ ಕೊಡೋದೆಲ್ಲ ಆಫರ್ ಪ್ರೈಸ್. ಇದು ಕೂಡ ಆಫರ್ ಪ್ರೈಸ್ ಅಲ್ಲಿ ಬರೀ 6,25,000. ಬರೀ 6,25,000? 6,25,000 ಬೇಕಾದ್ರೆ ಲೋನ್ ಮಾಡ್ಕೊಡ್ತೇನೆ. ಪ್ರೊಫೈಲ್ ಕರೆಕ್ಟ್ ಆಗಿರ್ಬೇಕು. ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ಪೂರ್ತಿ 100% 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೇವೆ. 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀರಾ? ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು TUV ಮಹೇಂದ್ರ 300 ಇದೆ, ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಂಡ್ ಇದು ಬಂದ್ಬಿಟ್ಟು ವೈಟ್ ಕಲರ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು TUV 300 T6 ಅಂದ್ಬಿಟ್ಟು. ಸೊ 5 ಬ್ರಾಂಡ್ ನ್ಯೂ ಟೈರ್, ಅನ್ಯೂಸ್ ಸ್ಟೆಪ್ನಿ ಕೂಡ ಇದೆ ವೆಹಿಕಲ್ ಅಲ್ಲಿ. ಓಕೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಇರ್ಬೋದು, ಪ್ರತಿಯೊಂದು ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿರೋ ಆರ್ಮಿ ಪರ್ಸನ್ ಯೂಸ್ ಮಾಡಿರೋ ಅಂತ ಗಾಡಿ ಸರ್. ಓಕೆ ಓಕೆ. ಬರೀ 6,45,000 ಹೇಳ್ತಾ ಇದೀವಿ. 2016 ಮಾಡಲ್ ಡೀಸೆಲ್ ವೇರಿಯಂಟ್. 6,30,000 ಕೊಡ್ತೀವಿ. 6,30,000 ಫೈನಲ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು T6 ವೇರಿಯಂಟ್. ನಿಮ್ಗೆ ಕಾರ್ ಎಲ್ಲ ಈ ತರ ಇದೆ, ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಆರ್ಮಿ ಪರ್ಸನ್ ಯೂಸ್ ಮಾಡಿರೋ ಅಂತ ವೆಹಿಕಲ್. ಸೊ
ಸರ್ ಈ ಕಾರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ ಇದು ಕಾರ್ ಬಂದ್ಬಿಟ್ಟು ಬರೇ 98,000 ಕಿಲೋಮೀಟರ್ ಓಡಿದೆ, ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ 98,000. ಹೌದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಸೊ ಒಂದು ದೊಡ್ಡ ಟಚ್ ಸ್ಕ್ರೀನ್, ಏರ್ ಬ್ಯಾಗು, ABS ಅಂಡ್ ಆಮ್ರೆಸ್ಟ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸ್ಪೆಷಲಿ ಡಿಸೈನ್ ಮಾಡ್ತಿರೋಂತ ಆಮ್ರೆಸ್ಟ್. ಅಂಡ್ ಇವನ್ ನಿಮ್ಗೆ ಥರ್ಡ್ ರೋ ಕೂಡ ಆರಾಮಾಗಿ ಕುತ್ಕೋಬಹುದು. ಕಾರ್ ಆ ತರ ಇದೆ ನಿಮ್ಗೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ ಸರ್ ಪ್ರೈಸ್? ಸರ್ ಬರೇ 6,45,000 ಹೇಳಿದೀನಿ, 6,30,000 ಕೊಡ್ತೀವಿ. 630 ಫೈನಲ್. ಸೊ ಎರ್ಟಿಗಾ VDI ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಎರ್ಟಿಗಾ VDI ಬೇಕಂತ ಹೇಳ್ಬಿಟ್ಟು. ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಈಗ ಎಲ್ಲಾ ದೊಡ್ಡವರೆಲ್ಲ ಬೆನ್ಸು, ಆಡಿ ಇದನ್ನ ಲಕ್ಕಿ ಗಾಡಿ ಅಂತಾರೆ. ಹೌದೌದು. ಸೊ ಇವತ್ತಿನ ಬಜೆಟ್ಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಖಂಡಿತವಾಗಿ ತುಂಬಾ ಒಳ್ಳೆ ಗಾಡಿಯನ್ನ ವೆಹಿಕಲ್. ಹೆಂಗೆ ಅಂತಂದ್ರೆ ನಿಮ್ಗೆ ಸ್ವಿಫ್ಟ್ ಮೈಲೇಜ್ ಕೊಡುತ್ತಿದೆ, 15ರಿಂದ 20 ಮೈಲೇಜ್ ಕೊಡುತ್ತೆ. 7+1 ಅಂದ್ರೆ 8 ಜನ ಓಡಾಡುವಂತ ವೆಹಿಕಲ್, ನಿಮ್ಗೆ ಒಳ್ಳೆ ಮೈಲೇಜ್ ಕೊಡುವಂತ ವೆಹಿಕಲ್ ಸರ್ ವೆಹಿಕಲ್. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಕಡೆ 6.5 ಲಕ್ಷ ಇದೆ, 2012 ಮಾಡಲು. ಸರ್ ನಮ್ಮ ಶೋರೂಮ್ ಅಲ್ಲಿ ಬಂದ್ರೆ ನೀವು ಬರೀ 5,45,000 ಮಾಡ್ಕೊಡ್ತೀವಿ ಸರ್. 5,45,000 5,45,000 ಶಿಫ್ಟ್ ರೇಟ್ ಅಲ್ಲಿ ಎರ್ಟಿಗಾ ಕೊಡ್ತಾ ಇದ್ದಾರೆ. ಅಂಡ್ ಮಾಡ್ಲಿ ಸರ್ ಇದು ಸರ್ 2012 ಮಾಡಲಿ. ಓನರ್ಶಿಪ್ ಸರ್? ಓನರ್ಶಿಪ್ ಬಂದ್ಬಿಟ್ಟು ಇದು 3rd ಓನರ್ ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಓನರ್. ಇದು ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಕಾರು ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ಆನಿವರ್ಸರಿ ಎಡಿಷನ್, ABS ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಒಳಗಡೆ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಡ್ಯಾಶ್ ಕ್ಯಾಮ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎರ್ಟಿಗಾ ಸಿಗೋದೇ ಇಲ್ಲ. ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಟೊಯೋಟಾ ಇನೋವಾ ಇದೆ. ಸರ್ ಯಾವ ಸರ್ ಇದು ಮಾಡ್ಲು? ಸರ್ ಇದು ಬಂದು ಇನೋವಾ 2009 ಮಾಡಲು. ಬಟ್ ನಿಮ್ಗೆ 15-16ರಲ್ಲಿ ಏನ್ ಬರ್ತದೆ ಅದೇ ತರ ಎಲ್ಲ ನ್ಯೂ ಶೇಪ್ ಫಿಟ್ಟಿಂಗ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಬ್ರಾಂಡ್ ನ್ಯೂ ಟೈರ್, ಟಚ್ ಸ್ಕ್ರೀನ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಬರುವಂತ ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಗಾಡಿ ಸರ್. ಓಕೆ ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಒಳ್ಳೆ ನಾವು ಒಂದು ಎರ್ಟಿಗಾ ಇಲ್ಲ ಅಂದ್ರೆ ಒಂದು ಡಸ್ಟರ್ ರೇಟ್ ನಲ್ಲಿ ಬರೀ 6.25 ಲಕ್ಷಕ್ಕೆ ಇನೋವಾ ಕೊಡ್ತಾ ಇದ್ದೀವಿ ಸರ್. ಬರೀ 6.25 ಲಕ್ಷಕ್ಕೆ ಇನೋವಾ? 6.25 ಲಕ್ಷಕ್ಕೆ ನ್ಯೂ ಶೇಪ್ 2009 ಮಾಡಲ್ ಇನೋವಾ ಕೊಡ್ತಾ ಇದ್ದೇವೆ ಸರ್. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನ್ಯೂ ಶೇಪ್ ಡಿಸೈನ್ ಮಾಡ್ತಿದ್ದಾರೆ. ಅಂಡ್ ಬರೀ 6.25 ಲಕ್ಷನೇ ಕೋಟಿಂಗ್ ಮಾಡ್ತಿರೋದು. ಸರ್ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, 10 ಇಂಚ್ ಟಚ್ ಸ್ಕ್ರೀನ್ ಅಂಡ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಇನೋವಾ ಸಿಗೋದೇ ಇಲ್ಲ. ಸೊ ಕಾರ್ ಇನೋವಾ ಬಗ್ಗೆ ನಾವೇ ಹೇಳಲೇಬೇಕಾಗಿಲ್ಲ. ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ 4ರಿಂದ 5 ಲಕ್ಷ ಕಿಲೋಮೀಟರ್ 100% ಹೋಗುತ್ತೆ. ಅದು ಕೂಡ ಇದು ಟೊಯೋಟಾ ಇನೋವಾ 2.5 G ವರ್ಷನ್. ಸರ್ ಹೇಳಿ ಸರ್. ಸರ್ ಅದೇ ರೀತಿ ಇನ್ನೊಂದು ಇನೋವಾ ನೋಡಬಹುದು ನೀವು. ಇದು ಬಂದು 2008 ಮಾಡಲ್ ಇದೆ. 2008 ಮಾಡಲ್ ಇದು ಬಂದು 5 ವರ್ಷ FC ಇದೆ. ನಿಮ್ಗೆಲ್ಲ ಮಿನಿಮಮ್ ಏನಿಲ್ಲ ಅಂದ್ರೂ 10 ತಿಂಗಳು ಇನ್ಸೂರೆನ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ಕೂಡ ಹಾಕಿದ್ದಾರೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇರುವಂತ ವೆಹಿಕಲ್ ಸರ್. ಇದು ಪ್ರೈಸ್ ವೈಸ್ ಸರ್ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ ಕೊಡ್ತಾ ಇದೀನಿ ಸರ್. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ ಕೊಡ್ತಾ ಇದೀನಿ ಸರ್ 4,60,000 ಸರ್. ಇವತ್ತು 12 ಮಾಡಲು 13 ಮಾಡಲು ಶಿಫ್ಟ್ ರೇಟ್ ಅಲ್ಲಿ ಇನೋವಾ ಸರ್ 8 ಜನ ಓಡುವಂತ ಲಕ್ಸರಿ ಇನೋವಾ ಕೊಡ್ತಾ ಇದೀನಿ. ಇನೋವಾ ಅದು ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ತುಂಬಾ ಸೇಫ್ಟಿ ಪರ್ಪಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾ ಸಿಗೋದೇ ಇಲ್ಲ ಸರ್. 4,60,000 ಕೊಡ್ತಾರೆ. 4.60ಗೆ ಫೈನಲ್. ಹೌದು ಸರ್ ಮಾಡ್ಕೊಡ್ತೀವಿ. ಸೊ ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ, ಸಾಕಷ್ಟು ಜನ ಎಲ್ಲ ಓಮ್ನಿಗೆ ಹುಡುಕ್ತಾ ಇರ್ತೀರಾ, ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು. ಓಕೆ. ಓಮಿನಿ 8 ಸೀಟರ್ ವೆಹಿಕಲ್ ಸರ್ ಇದು. ಈ ವೆಹಿಕಲ್ ಅಂತ ಬಂದ್ರೆ ಒಂದು 2,45,000 ಮಾಡ್ಕೊಡ್ತೀವಿ. ಬರೀ 2,45,000? 2 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 2 ಲಕ್ಷ ಲೋನೇ ಆಗುತ್ತೆ. 45,000 ಡೌನ್ ಪೇಮೆಂಟ್ ಕಟ್ಬಿಟ್ರೆ ಸಾಕು, ಓಮ್ನಿ ತಗೊಂಡು ಹೋಗ್ಬಿಡ್ಬೋದು. ಖಂಡಿತ ಸರ್. ಸರ್ 2014 ಮಾಡಲು 8 ಸೀಟರ್ ವೆಹಿಕಲ್. 2014 ಮಾಡಲು 8 ಸೀಟರ್ ವೆಹಿಕಲ್ ನೋಡ್ತಾ ಇರ್ಬೋದು. ಅಂಡ್ ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಓಮ್ನಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು. ಅಂಡ್ ನೋಡ್ತಾ ಇರ್ಬೋದು ಇಲೈಟ್ i20 ಹುಡ್ಕೋರ್ಗೆ ವೈಟ್ ಕಲರ್ ಇದೆ. ಇಲ್ಲಿ ಡೀಸೆಲ್ ಪೆಟ್ರೋಲ್ ಸರ್? ಇದು ಬಂದು ಡೀಸೆಲ್ ವೇರಿಯಂಟ್ ಸರ್. ಓಕೆ. ಸೊ ಡೀಸೆಲ್ ವೇರಿಯಂಟ್ ವೈಟ್ ಕಲರ್, ಇದು ಆಸ್ತಾ ಆಪ್ಷನಲ್ ಸರ್. ಇದರಲ್ಲಿ ಬ್ರಾಂಡ್ ನ್ಯೂ ಟೈರ್ ಇದೆ. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ವೆಹಿಕಲ್ ಸರ್. 6 ಏರ್ ಬ್ಯಾಗ್ ವೆಹಿಕಲ್. ಟಾಪ್ ಅಂಡ್ ಆಪ್ಷನಲ್ ಇದು. ಟಾಪ್ ಅಂಡ್ ಆಪ್ಷನಲ್. ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ, ಬ್ಯಾಕ್ ವೈಪರ್, ಡೀಪ್ ಆಗರು, ಫಾಗ್ ಲ್ಯಾಂಪ್, ಇದರಲ್ಲಿ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ನಾವಿಗೇಷನ್ ಸಿಸ್ಟಮ್, ಪ್ರತಿಯೊಂದು ಸರ್ ಏನ್ ಇಲ್ಲ ಅನ್ನಂಗಿಲ್ಲ, ಎಲ್ಲ ಇರುವಂತ ಗಾಡಿ. ಸೊ ಫುಲ್ಲಿ ಪ್ಯಾಕ್ಡ್ ವೆಹಿಕಲ್. ಹೌದು ಸರ್ ಖಂಡಿತ. ಸರ್ ಇವಾಗ ಈ ಇಲೈಟ್ i20 ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ವೆಹಿಕಲ್ ಬಂದ್ಬಿಟ್ಟು 85,000 ಹೊಡಿದೆ ಸರ್. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಳ್ಳೆ ಪ್ರೈಸ್ ಸರ್. ನಮ್ಮ ಶೋರೂಮ್ ಅಲ್ಲಿ ಯಾವ್ದು ಕೆಟ್ಟ ಪ್ರೈಸ್ ಇಲ್ಲ ಸರ್. ಬರೀ 7,95,000 ಕೊಡ್ತೀವಿ ಸರ್. ಎಲ್ಲೇ ಹೋದ್ರು 8.5 ಇದೆ ಸರ್. ಬರೀ 7,95,000 ಕೊಡ್ತೀವಿ ಸರ್ ನಾವು. ಸೊ ನೋಡ್ತಾ ಇರ್ಬೋದು 7,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ಕ್ಯಾಮರಾ, ಸೆನ್ಸಾರ್ಸ್,
ಏರ್ ಬ್ಯಾಗು ABS 6 ಏರ್ ಬ್ಯಾಗ್ ಇರುವಂತ ವೆಹಿಕಲ್ ಅಂಡ್ ಅಲಾಯ್ ವೀಲ್ಸ್ ಇದೆ, ಅದು ಕೂಡ ಮೇನ್ಲಿ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಅಂತ ಬರೋ ಅಂತ ವೆಹಿಕಲ್. ಅಂಡ್ ಸ್ವಿಫ್ಟ್ VDI ಹುಡುಕೋರ್ಗೆ ನಿಮ್ಗೆ ಇಲ್ಲೊಂದು ಸಿಲ್ವರ್ ಕಲರ್ ಲಡ್ಡು ತರ ಇದೆ ಗಾಡಿ, ಮಾತ್ರ ನೋಡ್ತಾ ಇರ್ಬೋದು, ಎಕ್ಸಲೆಂಟ್ ಆಗಿದೆ. ಇನ್ನು ಒನ್ ಆಫ್ ದ ಫೇವರೇಟ್ ಕಾರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದು 18 ರಿಂದ 20 ಮೇಲೆ ಬರ್ತಾವೆ ಮೈಲೇಜ್. ಖಂಡಿತ ಸರ್, ಲಾಂಗ್ ಅಲ್ಲೆಲ್ಲ 22 ಮೈಲೇಜ್ ಕಂಡು ಮುಚ್ಕೊಂಡು. ಅಂಡ್ ಗಾಡಿ ಕೂಡ ಎಕ್ಸ್ಟ್ರೀಮ್ ಆಗಿ ಇದೆ, ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ, ಸರ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಒಳ್ಳೆ ಲೆದರ್, ಪ್ಯೂರ್ ಲೆದರ್ ಕವರ್ ಬರುತ್ತೆ, ಆಮೇಲೆ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ವೆಹಿಕಲ್ ಮಾತ್ರ ಅನ್ಟಚ್ ಪೀಸ್ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಓಕೆ, ಸೊ ಮ್ಯಾಗ್ ವೀಲ್ ಒಂದು ಹಾಕೊಂಡ್ರೆ ಸರ್, ಅಲಾಯ್ ವೀಲ್ ಒಂದು ಹಾಕೊಂಡ್ರೆ ಸರ್ ಎಲ್ಲ ಬರ್ತದೆ ಸರ್. ಅದಲ್ಲದೆ ಇದು ಆಲ್ಮೋಸ್ಟ್ 18 ಸ್ಟಾಪ್ ಗಾಡಿ ಇದು, ಅಂದ್ರೆ ಸ್ಟಾಪ್ ಅಂದ್ರೆ ಅವಾಗ ಸ್ಟಾಪ್ ಆಗಿ ಆಪಲ್ ಶೇಪ್ ಬಂತು. ಸೊ ಇದೇ ಲಾಸ್ಟ್ ಗಾಡಿ ಅಂತ ಹೇಳ್ಬೋದು. 2018 ಮಾಡಲ್ ವೆಹಿಕಲ್ ಸರ್. ಸರ್ ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಸರ್, ಎಲ್ಲಾ ಕಡೆ 7-7.5 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ ಸರ್, ಬರೀ 6,65,000 ಮಾಡ್ಕೊಡ್ತೀವಿ. 6,65,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ, ಅದು ಕೂಡ 18 ಮಾಡ್ಲು. ಹೌದು ಸರ್, ಸಿಂಗಲ್ ಓನರ್ ಗಾಡಿ ಸರ್. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ನಿಮ್ಗೆ ಬಾಡಿ ಲೈನ್ ಅಪ್ ತುಂಬಾ ಎಕ್ಸಲೆಂಟ್ ಆಗಿದೆ. 50 ಲವರ್ಸ್ ಗೆ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಈ ಗಾಡಿ ಬಂದ್ಬಿಟ್ಟು. ಅಂಡ್ ಅದೇ ತರ ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಕಾರ್ ಏನಾರ ನೋಡಂಗಿದ್ರೆ ಬೆಸ್ಟ್ ಆಪ್ಷನ್ ಕ್ವಿಡ್. ಸರ್ ಹೇಳಿ ಸರ್. ಸರ್ ಇದು ಕ್ವಿಡ್ ಅಂದ್ರೆ RXT ಅಂತ ಬರ್ತದೆ ಸರ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಏರ್ ಬ್ಯಾಗು ಎಲ್ಲ ಪ್ರತಿಯೊಂದನು ಬರ್ತದೆ ಸರ್ ಈ ವೆಹಿಕಲ್ ಅಲ್ಲಿ. ಆಮೇಲೆ ಇದರಲ್ಲಿ ನಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಸೊ ಇದು 2013 ಮಾಡಲ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರೋ ಅಂತ ವೆಹಿಕಲ್ ಇದು ಸರ್. ಎಲ್ಲಾ ಕಡೆ 3.5 ಲಕ್ಷ ಇದೆ ಸರ್ ಪ್ರೈಸ್. ಸರ್ ನಮ್ಮಲ್ಲಿ ಬರೀ 2,95,000. ಬರೀ 2,95,000ಕ್ಕೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅಂಡ್ ನಾವಿಗೇಷನ್ ಸಿಸ್ಟಮ್ ಬರ್ತದೆ, ಪವರ್ ವಿಂಡೋ ಬರ್ತದೆ, AC ಬರ್ತದೆ, ಪವರ್ ವಿಂಡೋ ಬರ್ತದೆ, ಎಲ್ಲ ಬರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 1 ಲೀಟರ್ ಇಂಜಿನ್. ಸೊ RXT ವೇರಿಯಂಟ್, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ನಿಮ್ಗೆ ಕಾರ್ ಕೂಡ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಬರೀ 2,95,000 ಸರ್. 2,95,000 ಗೆ ಫೈನಲ್. ಹೌದು ಸರ್. ಸರ್ ಒಂದ್ 20 ಬರುತ್ತಾ ಮೈಲೇಜ್? ಖಂಡಿತ ಬರ್ತದೆ ಸರ್, ಆರಾಮಾಗಿ ಬರ್ತದೆ. ಪೆಟ್ರೋಲ್ ವೆಹಿಕಲ್ ವೇರಿಯಂಟ್. ಓಕೆ. ಸೊ ನೋಡ್ತಾ ಇರ್ಬೋದು, ಲೋ ಮೇಂಟೆನೆನ್ಸ್ ಅಲ್ಲಿ 20 ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಅದ್ರ ಪಕ್ಕದಲ್ಲೇ ಮಾರುತಿ ಸುಜುಕಿ ಬ್ರಿಜಾ ಇದೆ, ಅದು ಕೂಡ ಡೀಸೆಲ್ ಕಾರು. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಟಾಪ್ ಎಂಡ್ ಸರ್, ಇದು ಮಿಡಿಲ್ ವೇರಿಯಂಟ್ ಸರ್. ಇದು ಮಿಡ್ ವೇರಿಯಂಟ್ ಬರ್ತದೆ. ಇದರಲ್ಲಿ ನಿಮ್ ಡ್ಯೂಯಲ್ ಏರ್ ಬ್ಯಾಗ್ ಬರ್ತದೆ, AC ಬರ್ತದೆ, ಪವರ್ ಸ್ಟೇರಿಂಗ್ ಬರ್ತದೆ. ಸೊ ಎಲ್ಲ ಬರುವಂತ ವೆಹಿಕಲ್ ಸರ್ ಇದು. ಸೊ ಇದು ಡೀಸೆಲ್ ವೇರಿಯಂಟ್. ಸೊ ಇದನ್ನ ಬರೀ 8,65,000 ಮಾಡ್ಕೊಡ್ತೀವಿ. ಬರೀ 8,60,000? ಹೌದು ಸರ್, 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್, ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಗಾಡಿ ನಂಬರ್ ತುಂಬಾ ಯೂನಿಕ್ ಆಗಿದೆ, 700101. ಸೊ ನಿಮ್ಗೆ ಟೈರ್ಸ್ ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಬ್ರಿಜಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್, ಆಡಿಯೋ ಸಿಸ್ಟಮ್ ಅಂಡ್ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್. ಅಂಡ್ ಕಾರು ಎಲ್ಲೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ವಿಟಾರಾ ಬ್ರಿಜಾ VDI 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ಸರ್ ಇದು ಎಷ್ಟು ರನ್ ಆಗಿದೆ ಸರ್? ಸರ್ ಬರೀ 89,000 ರನ್ ಆಗಿದೆ. 89,000 ಮಾತ್ರನೇ ರನ್ ಆಗಿರೋದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬರೀ 89,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. 18-20 ಮೈಲೇಜ್ ಬರುವಂತ ವೆಹಿಕಲ್. ಆಫ್ ರೋಡ್ಗೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಕಾಂಪ್ಯಾಕ್ಟ್ SUV. ಸರ್ ಏನ್ ಹೇಳಿದ್ದು ಪ್ರೈಸ್? ಸರ್ ಬರೀ 8,65,000 ಹೇಳಿದ್ರು ಫೈನಲ್. ಸೊ ಇವಾಗ ಫೋರ್ಡ್ ಫಿಗೋ, ಅದು ಕೂಡ ನಿಮ್ಗೆ ಇದು ಮಿಡಲ್ ವೇರಿಯಂಟ್. ಇದು ಲೋ ಬಡ್ಜೆಟ್ ಅಲ್ಲಿ ಡೀಸೆಲ್ ಕಾರ್ ಏನಾರು ಹುಡುಕಂಗಿದ್ರೆ ಬೆಸ್ಟ್ ಆಪ್ಷನ್ ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು ಡೀಸೆಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಸರ್. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,45,000 ಸರ್. ಬರೀ ಆಲ್ಟೋ ಸ್ಯಾಂಟ್ರೋ ರೇಟ್ಗೆ ಡೀಸೆಲ್ ವೆಹಿಕಲ್ 22-23 ಮೈಲೇಜ್ ಬರುವಂತ ಗಾಡಿ ಕೊಡ್ತಾರೆ. ಅದು ಕೂಡ 14 ಮಾಡಲು ಗಾಡಿ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಬರೀ 86,088 ರನ್ ಆಗಿದೆ. ಬರೀ 86-88 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಕಾರ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 100% ನಿಮ್ಗೆ 20-27 ಮೈಲೇಜ್ ಬರುವಂತ ವೆಹಿಕಲ್. ಕಾರ್ ಆಲ್ಮೋಸ್ಟ್ ನಿಮ್ಗೆ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2,25,000 ಫೈನಲ್. ಹೌದು ಸರ್, 2,45,000 ಹೇಳೋದು. ಅದರಲ್ಲೂ ಸ್ಲೈಟ್ಲಿ ನೆಗೋಸಿಯೇಷನ್ ಕೂಡ ಮಾಡ್ಕೊಡ್ತೀವಿ. ಓಕೆ ಸರ್. ಅದೇ ರೀತಿ ನೀವು ನೋಡೋದು ಸರ್, 2015 ಮಾಡಲು ಸರ್, ಸ್ವಿಫ್ಟ್ VDI. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಕಂಪನಿ ಆಡಿಯೋ ಕಂಟ್ರೋಲ್, ಮತ್ತೆ ಬ್ರಾಂಡ್ ನ್ಯೂ ಟೈರ್, ಪ್ರತಿಯೊಂದು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇರುವಂತ ವೆಹಿಕಲ್ ಸರ್. ಬರೀ 5,45,000 ಹೇಳೋದು. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 5,30,000 ಕೊಡ್ತೇವೆ. 530 ಫೈನಲ್. ಬರೀ 5,30,000 ಕೊಡ್ತೇವೆ. 5 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೇವೆ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಅಂಡ್ 5 ಲಕ್ಷ ಲೋನ್ ಆಗೋಗುತ್ತೆ ಈ ಗಾಡಿಗೆ. ಸೊ
ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಂಟೀರಿಯರ್ಸ್ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ ಗಾಡಿ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ವಿಫ್ಟ್ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ. ಸೊ ನೀವು ತಗೊಂಡು ಸೇಲ್ ಮಾಡಿದ್ರು ಕೂಡ ಇದಕ್ಕೆ ಇರೋ ಡಿಮ್ಯಾಂಡ್ ಕಡಿಮೆನೇ ಆಗಲ್ಲ ಅಂತ ಗಾಡಿ. ಇದು ಬಂದ್ಬಿಟ್ಟು ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ. ಸ್ವಿಫ್ಟ್ ವಿಡಿಐ ಹೌದು ಸರ್, ಗಾಡಿ ಕೂಡ ತುಂಬಾ ನಂಬರ್ ನೀಟಾಗಿದೆ ಕ್ಲೀನ್ ಆಗಿದೆ. ನಂಬರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಅದೇ ರೀತಿ ನೀವು ನೋಡಬಹುದು ಸರ್, ಬಡವರು ಬಾದಾಮಿ ಅಂತಾನೆ ಕರೆಯುವಂತ ಒಂದು ಆಲ್ಟೋ. ಸೊ ಇದು LXi AC ಪವರ್ ಸ್ಟೇರಿಂಗ್ ಎಲ್ಲ ಬರುವಂತ ಗಾಡಿ. ಸೊ ಟೈರ್ ಕೂಡ ಚೆನ್ನಾಗಿದೆ, 5 ವರ್ಷ FC ರನ್ನಿಂಗ್ ಇದೆ, 10 ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೊ ಈ ವೆಹಿಕಲ್ ನ ಬರೇ 1,60,000 ಕೊಡ್ತಾರೆ. ಬರೀ 1,60,000. ಹೌದು ಸರ್, ಕಲಿಯೋರಿಗೆ ಕಲ್ತಿರೋರಿಗೆ ಎಲ್ಲರಿಗೂ AC ಬರುತ್ತೆ, AC ಪವರ್ ಸ್ಟೇರಿಂಗ್ ಎರಡು ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಬರೀ 1,60,000 ಯಾರಿಗೂ ಕೊಡ್ತಾರೆ ಈ ಗಾಡಿನ. ನೋಡ್ತಾ ಇರ್ಬೋದು, ಇದ್ರಲ್ಲಿ ಕಾರ್ ಎಷ್ಟು ಯೂನಿಕ್ ಆಗಿದೆ ಅಂದ್ರೆ ಅಷ್ಟು ಯೂನಿಕ್ ಆಗಿದೆ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಬರೀ 1,60,000 ಟೂ ವೀಲರೇ ಬರಲ್ಲ, 4 ವೀಲರ್ ಕೊಡ್ತಿದ್ದಾರೆ. 5 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು ಊರಿಗೆಲ್ಲ. ಅಂಡ್ ಕಾರು ಕೂಡ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಇದು ಬಂದ್ಬಿಟ್ಟು ಆಲ್ಟೋ LXi 1,65,000 ಸರ್. 1,60,000 ಗೆ ಫೈನಲ್. ಅಂಡ್ I20 ಹುಡ್ಕೋರ್ಗೆ I20 ಇದೆ. ಇದು ಬಂದ್ಬಿಟ್ಟು ಆಸ್ಟ್ರಾ CRDI ಡೀಸೆಲ್ ಇಂಜನ್, ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಸರ್. I20 2 ಇಯರ್ ಬ್ಯಾಗ್ ಬರ್ತದೆ ನಿಮ್ಗೆ. AC ಪವರ್ ಟಾಪ್ ಎಂಡ್ ಸರ್. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ. ಪ್ರತಿಯೊಂದು ಬರುವಂತ ಗಾಡಿ. ಟೈರ್ ಕೂಡ ಚೆನ್ನಾಗಿದೆ, ಒಳ್ಳೆ ಪ್ಯೂರ್ ಲೆದರ್ ಇಂಟೀರಿಯರ್ಸ್ ಇದೆ. ನಂಬರ್ ಇದೆ ಗಾಡಿಯಲ್ಲಿ, ನಂಬರ್ ಇದೆ. ಬರೇ 3,25,000 ಮಾಡ್ಕೊಡ್ತೇವೆ ಸರ್. ಬರೀ 3,25,000 ನಿಮ್ಗೆ ಟಾಪ್. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಅಲೈ ವೀಲ್ಸ್, 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್, ಟಾಪ್ ಎಂಡ್ ಗಾಡಿ, ಆಸ್ಟಾ, ಏರ್ ಬ್ಯಾಗು, ABS, ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಈ ಪ್ರೈಸ್ಗೆ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಬರೀ 3,25,000 ಫೈನಲ್. ಸೊ ಹುಂಡೈ ವರ್ಣ ಹುಡ್ಕೋರ್ಗೆ ಇಲ್ಲೊಂದು ವರ್ಣ ಇದೆ ಸರ್. ಇದು ಲಾಸ್ಟ್ ಫೈನಲ್ ಪ್ರೈಸ್ ಹೇಳಿಲ್ಲ ಸರ್. ಇದು ಫೈನಲ್ ಪ್ರೈಸ್ ಅಂತ ಬಂದ್ರೆ 3,10,000 ಮಾಡ್ಕೊಡ್ತೀವಿ. 3,10,000 ಫೈನಲ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಹೌದು, ಆಸ್ಟಾ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ. ಸೊ ಅದೇ ರೀತಿ ಸರ್, ನೀವು ಆಗ್ಲೇ ಪೆಟ್ರೋಲ್ ನೋಡ್ಕೊಂಡ್ರ, ಪೆಟ್ರೋಲ್ ಬೇಕು ಅನ್ನೋರಿಗೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕು ಅನ್ನೋರಿಗೆ ಡೀಸೆಲ್ ಇದೆ ಸರ್. ವರ್ಣ 2012 ಮಾಡಲ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟ್. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರ್ತದೆ, ಅಲ್ಲಾಯ್ ಬರ್ತದೆ, ಬ್ರಾಂಡ್ ನ್ಯೂ ಟೈರ್, ಆಫ್ಟರ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ. ಸೊ ಇಲ್ಲಿ ಜಾಗದ ಅಭಾವ ಇರೋದ್ರಿಂದ ಪೂರ್ತಿ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು ಫೈನಲ್ ಪ್ರೈಸ್ ಅಂತ ಬಂದ್ರೆ 4,65,000 ಮಾಡ್ಕೊಡ್ತೇವೆ. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಡಾಕ್ಟರ್ ಹೆಸರೇ ಇದೆ ಸರ್. ಸೊ ಬರೀ 4,00,000 ಸಿಂಗಲ್ ಓನರ್ ಗಾಡಿ, 65,000 ನಿಮ್ಗೆ ಡಾಕ್ಟರ್ ಯೂಸ್ ಮಾಡಿರುವಂತ ವರ್ಣ ಸಿಗ್ತೈತೆ. ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದು ಕೂಡ ಮೇನ್ಲಿ ಸಿಂಗಲ್ ಓನರ್ ಸರ್. ಅದು ಹೌದು ಸರ್, ಸಿಂಗಲ್ ಓನರ್ ಗಾಡಿ. ಓಕೆ. ಡಾಕ್ಟರ್ ಓಡಿಸಿರುವಂತ ವರ್ಣ, ಅದು ಕೂಡ ಸಿಂಗಲ್ ಓನರ್. ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಲೋ ಬಡ್ಜೆಟ್ ಅಲ್ಲಿ ಸಿಗದೇ ಇಲ್ಲ ಸರ್. ಏನ್ ಹೇಳಿ ಸರ್ ಪ್ರೈಸ್? ಸರ್ ಬರೀ 4,75,000 ಹೇಳೋದು ಸರ್. 65,000 ಮಾಡ್ಕೊಡ್ತಾರೆ ಫೈನಲ್. 4,65,000 ಫೈನಲ್. ಸಿಂಗಲ್ ಓನರ್, ಡಾಕ್ಟರ್ ಯೂಸ್ ಮಾಡಿರುವಂತ ಡ್ಯೂಯಲ್ ಏರ್ ಬ್ಯಾಗ್ ಆಗಿರೋ ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಅದು ಕೂಡ SX ಅಲೈ ವೀಲ್ಸ್ ಎಲ್ಲ ಇದೆ. ಅಲೈ ವೀಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ತೆಗ್ದಿ ಒಳ್ಳೆ ಟೆಸ್ಟಿಂಗ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ, ಪ್ರತಿಯೊಂದು ಇರುವಂತ ವೆಹಿಕಲ್ ಸರ್. ಸೊ ಆಲ್ಮೋಸ್ಟ್ ನಿಮ್ಗೆ 100% ಒಳ್ಳೆ ಫೀಚರ್ಸ್ ಇರುವಂತ ವೆಹಿಕಲ್ ಲೋ ಬಡ್ಜೆಟ್ ಅಲ್ಲಿ ಸಿಗ್ತೈತೆ. ಅದು ಕೂಡ ವರ್ಣ 1.6 ಡೀಸೆಲ್ ಗಾಡಿ. ಅಂಡ್ ಹೇಳಿ ಸರ್, ಇದು ಅದೇ ರೀತಿ ಪುಂಟೋ ನೋಡ್ತಾ ಇರ್ಬೋದು ಸರ್ ನೀವು. 2009 ಮಾಡಲು, ಹೆಡ್ಡರ್ಸ್ ಇದೆ, ಅಲಾಯ್ ವೀಲ್ ಇದೆ, ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಇರುವಂತ ಗಾಡಿ ಸರ್. ಸರ್ ಆಲ್ಟೋಗಿನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು. 2007 ಆಲ್ಟೋ 1,60,000 ಇದೆ ಸರ್. ಹೌದು, ಬರೀ 1,45,000 ಪುಂಟೋ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್, ಹೆಡ್ಡರ್ಸ್ ಎಲ್ಲ ಬರುವಂತ ಗಾಡಿ. ಬರೀ 1,45,000 ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಗಾಡಿ ನೋಡಿ, ಆಲ್ಟೋ ತಗೊಳ್ಳೋ ಬದಲು ಈ ಗಾಡಿ ತಗೋಬಹುದು. ಯಾಕಂದ್ರೆ ಸೇಫ್ಟಿ ಪರ್ಪಸ್ ಇನ್ನೂ ಸೂಪರ್ ಆಗಿರುತ್ತೆ. ಅಂಡ್ ಸೇಮ್ ಇದ್ರಲ್ಲೂ ಕೂಡ ಸ್ವಿಫ್ಟ್ ಇಂಜನ್ ಗೆ ಏನ್ ಬರುತ್ತೋ ಅದೇ ಗಾಡಿನೇ ಇಂಜನ್ ಸೇಮ್. ಅಂಡ್ ಇಲ್ಲೊಂದು ಹೋಂಡಾ ಸಿಟಿ ಇದೆ. ಈ ಗಾಡಿದು ಹೇಳಿ ಸರ್ ಪ್ರೈಸ್. ನೋಡ್ತಾ ಇರ್ಬೋದು, ಹೇಳಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. 2007 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ. ನೀವೇ ತಲೆ ಕೆಡ್ಸ್ಕೊಂತಾ ಇದೀರಾ ಅನ್ಸುತ್ತೆ. ಎಲ್ಲ ಸರ್ ಸಿಂಗಲ್ ಓನರ್, ಸಿಂಗಲ್ ಸಿಂಗಲ್ ಸೆಕೆಂಡ್ ಅಷ್ಟೇ ಸರ್ ಜಾಸ್ತಿ ಮಾಡೋದು. ಯಾವ್ದೋ 1 or 2 ವೆಹಿಕಲ್ ಥರ್ಡ್ ಓನರ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಸೊ 2007 ಮಾಡಲು, 5 ವರ್ಷ FC ಇದೆ, 10 ತಿಂಗಳು ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ವೆಹಿಕಲ್, ಸಿಂಗಲ್ ಓನರ್ ಅಲ್ಲಿ ಇದೆ. ಸೊ ಈ ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. 2.25 ಲಕ್ಷ ಹೇಳ್ತೀವಿ ಸರ್ ಕಸ್ಟಮರ್ಸ್ ಗೆ. ಬರೀ 2,10,000 ಕೊಡ್ತೇವೆ. 2,10,000 ಗೆ ಫೈನಲ್ ಸಿಟಿ ಕೊಡ್ತಾ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಸ್ಟಾರ್ ಇದೆ ಹೇಳಿ ಸರ್. ಸರ್ ಇದು ಮಾರುತಿ ಎಸ್ಟಾರು ಬರೀ 72,000 ಓಡಿದೆ. ಇದು ಕೂಡ ಸಿಂಗಲ್ ಓನರ್, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. 72,000 ಓಡಿರುವಂತ ಗಾಡಿ. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ VXi ಟಾಪ್ ಎಂಡ್ ಮಾಡಲ್ ಇದು. ಸೊ ಇದಕ್ಕೆ ಬರೀ 2,95,000 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲೋನೇ ಕೊಡ್ತೀವಿ. 40,000 ಹೌದು ಸರ್. ಓಕೆ. ಸೊ ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಒಂಥರ ಮಿನಿ ಸ್ವಿಫ್ಟ್ ತರಾನೇ ಇರುತ್ತೆ.
ಇಂಟೀರಿಯರ್ಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಪೋಸ್ಟರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಸರ್. ಓಕೆ ಸರ್, ಎಷ್ಟಾಯ್ತು ಪ್ರೈಸ್? 2,95,000 ಸರ್ ಫೈನಲ್. ಸೊ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ವೈಟ್ ಬೋರ್ಡ್ ಅಲ್ಲ, ಈವನ್ ಯೆಲ್ಲೋ ಬೋರ್ಡ್ ಕೂಡ ಸಿಗುತ್ತೆ. ಯಾರು ಯೆಲ್ಲೋ ಬೋರ್ಡ್ ಗಾಡಿ ಹುಡ್ಕೋರ್ಗೂ ಕೂಡ ನಿಮ್ಗೆ ಆಪ್ಷನ್ ಇರುತ್ತೆ. ಈ ಕಾರ್ ಬಗ್ಗೆ ಹೇಳಿ ಸರ್. ಈ ಕಾರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಒಂದೇ ಒಂದು ಎಲ್ಲೋ ಬೋರ್ಡ್ ಇರುವಂತ ಇಟಿಯೋಸ್ ವೆಹಿಕಲ್ ಇದು. ಸೊ ಇದು 2018 ಮಾಡಲ್ ವೆಹಿಕಲ್. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ ಇನ್ಬಿಲ್ಡ್ ಸಿಸ್ಟಮ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು ಪ್ರತಿಯೊಂದು ಎಲ್ಲ ಬರುತ್ತೆ. ಇದರಲ್ಲಿ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಇದರಲ್ಲಿ 10 ಮಂತ್ಸ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಸರ್. ಓಕೆ. ಸೊ ಬರೀ 6.5 ಲಕ್ಷ ಕೊಡ್ತೇವೆ. ನಮ್ಮಲ್ಲಿ ಏನಪ್ಪಾ ಆಪ್ಷನ್ಸ್ ಅಂದ್ರೆ ತುಂಬಾ ಕಡೆ ಎಲ್ಲೋ ಬೋರ್ಡ್ಗೆ ಲೋನ್ ಆಪ್ಷನ್ ಕೊಡಲ್ಲ. ಸೊ ನಮ್ಮಲ್ಲಿ ಲೋನ್ ಆಪ್ಷನ್ ಕೂಡ ಕೊಡ್ತೇವೆ. 1 ರಿಂದ 1.5 ಲಕ್ಷ ಕ್ಯಾಶ್ ತಗೊಂಡ್ಬಂದ್ರೆ ಮಿಕ್ಕಿದೆಲ್ಲ ಲೋನ್ ಲೋನೇ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಅಂಡ್ ಸಿಯಾಸ್ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಡೀಸೆಲ್ ಪೆಟ್ರೋಲ್? ಸರ್ ಇದು ಡೀಸೆಲ್ ವೇರಿಯಂಟ್ ZDI ಫುಲ್ಲಿ ಟಾಪ್ ಎಂಡ್. ಇದು ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ, SVSH ಹೈಬ್ರಿಡ್ ಇಂಜಿನ್ ಸರ್ ಈ ವೆಹಿಕಲ್. ಹೈಬ್ರಿಡ್ ಇಂಜಿನ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಾವು ಸಿಯಾಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಲಕ್ಸುರಿ ಸೆಡಾನ್ ಫ್ರಮ್ ಮಾರುತಿ ಸುಜುಕಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಅಲಾಯ್ ವೀಲ್ಸ್ ಅಂಡ್ ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಯಾವ ಸರ್ ಮಾಡ್ಲಿದು? ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್ ಏನೋ ಆಗಿದೆ ಇದು ವೆಹಿಕಲ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಅದ್ದೂರಿ ಆಗಿರೋ ಅಂತ ಗಾಡಿ. ಸೊ ಇದರಲ್ಲಿ 22 ರಿಂದ 25 ಮೈಲೇಜ್ ವರೆಗೂ ತೆಗಿಬಹುದು ಸರ್. ಮೈಲೇಜ್ ಅಂತ ಬಂದ್ರೆ ಈ ವೆಹಿಕಲ್ ಬರೀ 6.5 ಲಕ್ಷ ಕೊಡ್ತಾ ಇದೆ ಸರ್. ಬರೀ 6.5 ಲಕ್ಷಕ್ಕೆ ZDI ಟಾಪ್ ಎಂಡ್ ಗಾಡಿ ಸಿಗ್ತೈತೆ. 100% ಲೋನ್ ಕೂಡ ಆಗುತ್ತೆ ಸರ್. 6.5 ಲೋನ್ ಮಾಡ್ಕೊಡ್ತೀನಿ. ಅವ್ರ ಪ್ರೊಫೈಲ್ ಇಂಪಾರ್ಟೆಂಟ್, ಚೆನ್ನಾಗಿದ್ರೆ ಖಂಡಿತ ಮಾಡ್ಕೊಡ್ತೀನಿ. ಓಕೆ ಸರ್. ಅಂಡ್ ರಿಡ್ಜೋ VDI ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಕಾರ್ ಮಾತ್ರ ಸಿಗದೇ ಇಲ್ಲ. ಸ್ವಿಫ್ಟ್ ಸಿಗುತ್ತೆ, VDI ಸಿಗಲ್ಲ. ಅದರಲ್ಲಿ ಕೂಡ ರಿಡ್ಜೋ ಹೇಳಿ ಸರ್. ಸರ್ ರಿಡ್ಜು ಇದು 22-23 ಮೈಲೇಜ್ ಬರುವಂತ ವೆಹಿಕಲ್. ಸೊ ಕಸ್ಟಮರ್ ಕೂಡ ಇದು ಮೈಲೇಜ್ಗೆ ಯಾವ್ದು ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಲ್ಲಿ ಸೊ ಕಂಪನಿಯಿಂದ ಏನ್ ಅಲಾಯ್ ಬರುತ್ತೆ ಅದೇ ಅಲಾಯ್ ವೀಲ್, ZDI ಅಲ್ಲಿ ಏನ್ ಬರ್ತದೆ ಅದೇ ಅಲಾಯ್ ವೀಲ್ ಹಾಕ್ಸಿದ್ದಾರೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕಂಪನಿಯಲ್ಲೇ ತಗೊಂಡು ಹಾಕ್ಸಿರುವಂತ ಅಲಾಯ್ ವೀಲ್ಸ್ ಶೋರೂಮ್ ಅಲ್ಲಿ ಈ ಗಾಡಿಗೆ ಬರಲ್ಲ. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಆಫ್ಟರ್ ಮಾರ್ಕೆಟ್ ಮಾಡಿದ್ದಾರೆ. ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ. ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಪ್ರತಿಯೊಂದು ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ನೋಡ್ತಾ ಇರ್ಬೋದು ಡ್ಯಾಶ್ ಕ್ಯಾಮು, ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಈ ರಿಡ್ಜ್ ಯಾವ ಸರ್ ಮಾಡ್ಲಿದ್ದು? ಸರ್ 2014 ಮಾಡಲು ಬರೀ 73,000 ಓಡೋ ಸೆಕೆಂಡ್ ಓನರ್ ಗಾಡಿ ಸರ್. ಸರ್ ಇವಾಗ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಪ್ರೈಸ್ ಅಂದ್ರೆ ಒಳ್ಳೆ ಪ್ರೈಸ್ ಸರ್. 4,25,000 ಕೊಡ್ತೀವಿ ಸರ್. 4,25,000 ಲೋನೇ ಮಾಡ್ಕೊಡ್ತೇವೆ ಸರ್. 4,25,000 ಲೋನೇ ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ. ಪಿನ್ ಟು ಪಿನ್ ಲೋನ್ ಆಗುವಂತ ವೆಹಿಕಲ್. ಹೌದು ಸರ್. 0 ಡೌನ್ ಪೇಮೆಂಟ್ ಸಿಗುವಂತ ಗಾಡಿ ಸರ್. ಓಕೆ. ಅಂಡ್ ಅದ್ರ ಹಿಂದ್ಗಡೆ ಒಂದು ಗುಳಿ ಇದೆ ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು VLX ಸೆಕೆಂಡ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರುವಂತ ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಓಕೆ. ಸೊ ಈ ವೆಹಿಕಲ್ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. VLX ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದನ್ನು ಶಿಫ್ಟ್ ಪ್ರೈಸ್ ಅಲ್ಲಿ ಸರ್ 2000 ಇವತ್ತು 12 ಮಾಡಲ್ ಶಿಫ್ಟ್ ಏನ್ ರೇಟ್ ತಗೊಂತಾರೋ ಆ ಪ್ರೈಸ್ ಅಲ್ಲಿ ಸ್ಕಾರ್ಪಿಯೋ ಬರೀ 4,60,000 ಕೊಡ್ತೀನಿ ಸರ್. ಬರೀ 4,60,000 8 ಜನ ಜುಮ್ ಅಂತ ಓಡಾಡೋ ಅಂತ ಗೂಳಿ ಕೊಡ್ತಾ ಇದೀವಿ ಸರ್. ನೋಡ್ತಾ ಇರ್ಬೋದು ಇದು ಬಂಪರ್ ಆಫರ್ ಅಂದ್ರೆ ನೋಡ್ತಾ ಇರ್ಬೋದು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬಂಪರ್ ಆಫರ್ ನಿಮ್ಗೆ ಈ ಕಾರ್ ಸಿಗ್ತೈತೆ ನಿಮ್ಗೆ. ಅಂಡ್ 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಇದೆ. ಅಂಡ್ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನಿಮ್ಗೆ. ಸೊ ಈ ಗಾಡಿ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ. ತಗೊಂಡು ಓಡಿಸಿ ನೋಡಿದ್ರೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಆ ತರ ಇದೆ ವೆಹಿಕಲ್. ಅಂಡ್ ರೇರ್ AC ಕೂಡ ಇದೆ ನಿಮ್ಗೆ, ಆಮ್ರೆಸ್ಟ್ ಕೂಡ ಇದೆ. ಅಂಡ್ ಸ್ಕಾರ್ಪಿಯೋ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಈ ಬಡ್ಜೆಟ್ ಅಲ್ಲಿ ನಿಮ್ಗೆ ಸ್ಕಾರ್ಪಿಯೋ ಹುಡುಕಿದ್ರು ಸಿಗಲ್ಲ. ಬರೀ 4,60,000 ಕೊಡ್ತಾ ಇದೆ ಸರ್. 460 ಫೈನಲ್. ಅಂಡ್ ಇವಾಗ ಒಂದು VXI ಡಿಸೈರ್ ಇದೆ ಹೇಳಿ ಸರ್. ಸರ್ ಇದೇ ರೀತಿ ನೀವು ನೋಡ್ತಾ ಇರಬಹುದು 2016 ಮಾಡಲು ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಬರೀ 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಆಮೇಲೆ ಟೈರ್ಸ್ ಕೂಡ ಬ್ರಾಂಡ್ ನ್ಯೂ ಇದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ನೀವು ನೋಡ್ತಾ ಇರಬಹುದು ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಗಾಡಿ ಸರ್. ಹೌದು. ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದು ಮೋಸ್ಟ್ಲಿ ನಿಮ್ಗೆ ಸೆಡಾನ್ ವೆಹಿಕಲ್ ಅಂಡ್ ಅದರಲ್ಲೂ ಕೂಡ ಪೆಟ್ರೋಲ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಬರುವಂತ ವೆಹಿಕಲ್. ಅಂಡ್ ಇವನ್ ಪೆಟ್ರೋಲ್ ಅಲ್ಲೂ ಕೂಡ ನಿಮ್ಗೆ 16-17 ಈಸಿಯಾಗಿ ಬಂದೇ ಬರುತ್ತೆ. ಖಂಡಿತ ಬರುತ್ತೆ ಸರ್ ಆರಾಮಾಗಿ. ಏನ್ ಪ್ರೈಸ್ ಕೊಡ್ತಾರೆ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 5,45,000 ಕೊಡ್ತೀವಿ ಸರ್. ಎಲ್ಲಾ ಕಡೆ ಶೋರೂಮ್ ಅಲ್ಲಿ ಚೆಕ್ ಮಾಡಿ ಸರ್. ಸೆಕೆಂಡ್ ಶೋರೂಮ್ ಅಲ್ಲಿ 6,4 ಲಕ್ಷ 6.5 ಲಕ್ಷ ಇದೆ ಸರ್ 16 ಮಾಡಲ್ ಡಿಸೈರ್. ನಮ್ ಶೋರೂಮ್ ಬಲ್ಲಿ ಸರ್ 5,45,000 ಕೊಡೋದಲ್ಲದೆ 5,45,000 ಲೋನೇ ಮಾಡ್ಕೊಡ್ತೀವಿ ಖಂಡಿತ ಸರ್. ಆಫ್ಟರ್ ಮಾರ್ಕೆಟ್ ಅವ್ರು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ. ಫೇಸ್ಬುಕ್ ಇದೆ, ಇನ್ನೊಂದು ಕ್ವಿಕ್ಕರ್ ಇದೆ, OLX ಇದೆ, ಇಲ್ಲಿ ಕಾರ್ 24 ಇದೆ. ಪ್ರತಿಯೊಂದು ಕಡೆ ಪ್ರೈಸ್ ಲಿಸ್ಟ್ ಚೆಕ್ ಮಾಡ್ಲಿ. ಆ ಪ್ರೈಸ್ ಲಿಸ್ಟ್ 50,000 ರಿಂದ 60,000 ಕಡಿಮೆ ಇದ್ರೆ ನಮ್ಮ ಪ್ರೈಸ್ ಬನ್ನಿ.
ಓಕೆ, ನೋಡ್ತಾ ಇರ್ಬೋದು ಪಿನ್ ಟು ಪಿನ್ ನಿಮ್ಗೆ ಲೋನ್ ಆಗುವಂತ ವೆಹಿಕಲ್ ಅಂಡ್ ಬಂಪರ್ ಪ್ರೈಸ್ ಅಲ್ಲಿ ಒಳ್ಳೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೆಹಿಕಲ್ ಅಂಡ್ ಅದ್ರ ನೋಡ್ತಾ ಇರ್ಬೋದು. ಇವಾಗ ಪೆಟ್ರೋಲ್ ನೋಡಿದಿರಾ, ಇವಾಗ ಬಂದ್ಬಿಟ್ಟು ಡೀಸೆಲ್ ಕಾರ್ ಇದು. ಸರ್ ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಇದೆ ಸರ್, ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇದೆ ಸರ್. 2012 ಮಾಡಲು ಬ್ರಾಂಡ್ ನ್ಯೂ ಟೈರ್, ಒಳ್ಳೆ ಪ್ಯೂರ್ ಲೆದರ್ ಇಂಟೀರಿಯರ್ಸ್, ಒಳ್ಳೆ ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತ ಡೀಸೆಲ್ ವೇರಿಯಂಟ್ ಶಿಫ್ಟ್ ಡಿಸೈರ್ ವೆಹಿಕಲ್ ಇದೆ ಸರ್. ನಮ್ಮ ಡಿಸೈರ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ಸರ್ ಬರೇ ಇದು 83,000 ಓಡಿರುವಂತ ಗಾಡಿ ಸರ್. ಇದು ಬರೇ 83,000 ಓಡಿದ್ದಾರೆ. ಬರೇ 4,60,000ಕ್ಕೆ ಡೀಸೆಲ್ ವೆಹಿಕಲ್ 5 ಅನ್ಯೂಸ್ ಸ್ಟೆಪ್ನಿ ಬ್ರಾಂಡ್ ನ್ಯೂ ಟೈರ್ ಇರುವಂತ ಗಾಡಿ ಕೊಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಅನ್ಯೂಸ್ಡ್ ಟೈರ್ 4 ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟಬಲ್. ಮೇನ್ಲಿ ಡೀಸೆಲ್ ವೆಹಿಕಲ್, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಅದು ಕೂಡ ಸಿಲ್ವರ್ ಕಾರು. ಸರ್ ಇವಾಗ ಇನ್ನೊಂದ್ಸಲ ಈ ಗಾಡಿಗೆ ಒಂದು ರೇಟ್ ಕೊಟ್ಬಿಡಿ ಸರ್. ಸರ್ 4,65,000 ಹೇಳ್ತಾರೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದು 4.5 ಲಕ್ಷ ಕೊಡ್ತೀವಿ ಸರ್. ಇದು ಬಂಪರ್ ಮೇಲೆ ಬಂಪರ್ ಆಫರ್ ಸರ್. ಬಂಪರ್ ಮೇಲೆ ಬಂಪರ್ ಆಫರ್ ಖಂಡಿತ ಸರ್. ಸೊ ನೋಡ್ತಾ ಇರ್ಬೋದು ಇವಾಗ ಗೂಳಿನ ನೋಡಿದಿರಾ, ಗೂಳಿ ಅವ್ರ ದೊಡ್ಡಪ್ಪ ಅಂತಾನೆ ಹೇಳ್ಬೋದು, ಅಷ್ಟು ಗಟ್ಟಿ ಕಾರ್ ಇದು ಕೂಡ. ಯಾಕಂದ್ರೆ ಸೇಮ್ ಕಂಪನಿ. ಹೇಳಿ ಸರ್. ಸರ್ ಅದೇ ರೀತಿ ಮಹೇಂದ್ರ ಬೊಲೆರೋ. ಹೌದು ಸರ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು 5 ಬ್ರಾಂಡ್ ನ್ಯೂ ಟೈರ್ ಸರ್. ಒಳ್ಳೆ ಲೆದರ್ ಇಂಟೀರಿಯರ್ಸ್, ನಿಮ್ಗೆ AC, ಪವರ್ ಸ್ಟೇರಿಂಗ್ ಎಲ್ಲ ಬರುವಂತ ಗಾಡಿ. ಇದು ಆಫ್ ರೋಡ್ ಆಗ್ಬೋದು, ಆನ್ ರೋಡ್ ಆಗ್ಬೋದು. ನೀವ್ ಹೆಂಗ್ ಬೇಕಾದ್ರೂ ಹಳ್ಳಿಲಿ ಓಡಿಸಿ, ಸಿಟಿಲಿ ಓಡಿಸಿ, ಎಲ್ ಬೇಕಾನ ಓಡಿಸಿ ಸರ್. 15 ಮೈಲೇಜ್ ಬರುತ್ತೆ ಸರ್. 15 ಮೈಲೇಜ್ ಆರಾಮಾಗಿ ಎಲ್ಲೇ ಪ್ರೈಸ್ ಲಿಸ್ಟ್ ಚೆಕ್ ಮಾಡಿದ್ರು 2015 ಮಾಡಲ್ ಇವತ್ತು ಮಾರ್ಕೆಟ್ ಅಲ್ಲಿ 6 ಲಕ್ಷ 6 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬನ್ನಿ ಸರ್, ಬರೀ 5,45,000 ಸರ್. ನಿಮ್ ಚಾನಲ್ ಇಂದ ಬರ್ಲಿ ಸರ್, ಇನ್ನೂ ಸ್ಲೈಟ್ಲಿ ನೆಗೋಸಿಯೇಷನ್ ಮಾಡಿ ಬರೀ 5,30,000 ಕೊಡ್ತೇವೆ ಸರ್. 5:30ಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ಈ ಗಾಡಿನ ನಿಮ್ಗೆ. ಸೊ ಮಹೇಂದ್ರ SLE ವೇರಿಯಂಟ್. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ ಅಂಡ್ ಸರ್ AC ಪವರ್ ಸ್ಟೇರಿಂಗ್ ಬರುವಂತ ಗಾಡಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ಒಳ್ಳೆ ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ತುಂಬಾ ನೀಟ್ ಆಗಿರುವಂತ ಗಾಡಿ ಸರ್. ಸೊ ನೋಡ್ತಾ ಇರ್ಬೋದು ಈ ಕಾರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆನೇ ಇಲ್ಲ. ಆತರ ಒಳ್ಳೆ ಕಾರ್ ಇದು ಬಂದ್ಬಿಟ್ಟು ಆಫ್ ರೋಡ್ ಎಕ್ಸಲೆಂಟ್ ಆಗಿರುತ್ತೆ. ಅಂಡ್ ಇನ್ನೂ ಒಂದು ಎರ್ಟಿಗಾ ಸರ್. ಎರ್ಟಿಗಾ ಅನ್ನೋರ್ಗೆಲ್ಲ ಸರ್ ಎಲ್ಲೇ ಚೆಕ್ ಮಾಡಿ ಸರ್ ಪ್ರೈಸ್ ಲಿಸ್ಟ್. ಅಲ್ಲೂ ಒಂದು ಆಫರ್ ಕೊಟ್ಟಿದ್ದೀನಿ ಸರ್, ಇಲ್ಲೂ ಒಂದು ಆಫರ್ ಕೊಡ್ತೇನೆ ಸರ್. 13 ಮಾಡಲು ಎಲ್ಲೇ ಹೋಗಿ ಯಾವುದೇ ಶೋರೂಮ್ ಅಲ್ಲಿ ಚೆಕ್ ಮಾಡೋದು 6 ಲಕ್ಷದ ಮೇಲೆ ಇದೆ ಸರ್ ವೆಹಿಕಲ್. ನಮ್ ಶೋರೂಮ್ ಬನ್ನಿ ಸರ್, ಬರೀ 5.5 ಲಕ್ಷ ತಗೊಂಡೋಗಿ ಸರ್. 5.5ಗೆ ಫೈನಲ್. ಬರೀ 5.5 ಲಕ್ಷ ತಗೊಂಡೋಗಿ ಸರ್. 5.5 ಲೋನ್ ಮಾಡ್ಕೊಂಡು ಹೋಗಿ ಸರ್. ಆರಾಮ ಪ್ರೊಫೈಲ್ ಚೆನ್ನಾಗಿದೆ, ತಗೊಂಡೋಗಿ ಸರ್. ಅಂಡ್ ಇನೋವಾ ಇದೆಯಾ ಸರ್? ಸರ್ ಇನೋವಾ ಇದೆ ನೋಡಿ ಸರ್. 2015 ಮಾಡಲ್ ಸರ್. ಇನೋವಾ ಅಂದ್ರೆ ಇನೋವಾ ಮೇಳನೇ ಇದೆ ಸರ್ ನಮ್ಮ ಆಫೀಸ್ ಅಲ್ಲಿ. ನೀವು ನೋಡ್ಬೋದು 8 ಅಂದ್ರೆ 8, 9 ಅಂದ್ರೆ 9, 13 ಅಂದ್ರೆ 13, 15 ಅಂದ್ರೆ 15. ನಿಮ್ಗೆ ಯಾವ ಕಲರ್ ಬೇಕು? ವೈಟ್ ಬೇಕಾ ನಿಮ್ಗೆ? ವೈಟ್ ಇದೆ. ಸಿಲ್ವರ್ ಬೇಕಾ? ಸಿಲ್ವರ್ ಇದೆ. ಮೂನ್ ಸಿಲ್ವರ್ ಬೇಕಾ? ಮೂನ್ ಸಿಲ್ವರ್ ಇದೆ. ಗೋಲ್ಡ್ ಕಲರ್ ಬೇಕಾ? ಗೋಲ್ಡ್ ಕಲರ್ ಇದೆ. ಸೊ ಇದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ, ಹೊಸ ಟೈರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ ಇದೆ. ಸೊ ಸೂಪರ್ ಆಗಿ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ ಎಲ್ಲಾ ಕಡೆ. 2015 ಮಾಡಲ್ ಇನೋವಾ GX ವೇರಿಯಂಟ್ ಅಲ್ಲಿ 11.5 ಲಕ್ಷ 12 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬನ್ನಿ ಸರ್, ಬರೀ 9,80,000 ತಗೊಂಡೋಗಿ ಸರ್. ಸೊ ನೋಡ್ತಾ ಇರ್ಬೋದು ಇದು ಆಫರ್ ಅಂದ್ರೆ ಅದಕ್ಕೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಲೊಕೇಶನ್ ಗೆ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಕಾರ್ ಬೇಕಾದ್ರೂ ನಿಮ್ಗೆ 100% ಟೆಸ್ಟ್ ರೈಡ್ ಸಿಗುತ್ತೆ ಮೋಸ್ಟ್ಲಿ ನಿಮ್ಗೆ. ಅಂಡ್ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಈ ಕಾರ್ನ ಮಾತ್ರ ಒಂದು ಒಳ್ಳೆ ಪ್ರೈಸ್ ಹೇಳಿದ್ದಾರೆ ಸರ್. ಇನ್ನೊಂದ್ಸಲ ಪ್ರೈಸ್ ಹೇಳಿ ಸರ್. ಬರೀ 9,80,000. ಪ್ರೊಫೈಲ್ ಚೆನ್ನಾಗಿದೆ ಸರ್. 9.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 30,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಿರ್ತೀವಿ. 100% ನಿಮ್ಗೆ ಲೋನ್ ಕೂಡ ಮಾಡ್ಕೊಡ್ತಾರೆ ಸರ್. ಅಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ದುಡ್ಡು ಹಾಕ್ಬೇಕಂತ